ನಾನು ಹಿಂದೂ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬನ್ನಿ ಇವತ್ತು ಶಾಂತಿ ಮಂತ್ರವನ್ನು ನೋಡೋಣ. ಈ ಶ್ಲೋಕ ಅತ್ಯಂತ ಜನಪ್ರಿಯ ಶಾಂತಿ ಮಂತ್ರಗಳಲ್ಲಿ ಒಂದಾಗಿದ್ದು, ಯಾವುದೇ ಅಧ್ಯಯನ ಅಥವಾ ಕಲಿಕೆಯ ಆರಂಭದಲ್ಲಿ ಇದನ್ನು ಪಠಿಸಲಾಗುತ್ತೆ. ಇದನ್ನು ಅನೇಕ ಶಾಲೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ವ್ಯಾಪಕವಾಗಿ ಬಳಸಲಾಗುತ್ತೆ. ದೈವಿಕ ಆಶೀರ್ವಾದಕ್ಕಾಗಿ ಮತ್ತು ಕಲಿಕೆಗೆ ಉತ್ತಮ ವಾತಾವರಣವನ್ನು ಸೃಷ್ಟಿಸಲು ಇದು ಬಯಸುತ್ತೆ ಅಂತ ಹೇಳಲಾಗುತ್ತೆ. ಇದು ಯಜುರ್ವೇದದ ಶಾಂತಿ ಮಂತ್ರ. ಇದು ತೈತ್ತಿರೀಯ ಉಪನಿಷತ್ತಿನಿಂದ ಹುಟ್ಟಿಕೊಂಡಿದೆ ಅಂತ ಹೇಳ್ತಾರೆ. ಇದು ರಕ್ಷಣೆ, ಫಲಪ್ರದ ಕಲಿಕೆ, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಪರಸ್ಪರ ಗೌರವ ಮತ್ತು ಶಾಂತಿಗಾಗಿ ಕರೆ ನೀಡುತ್ತೆ. ಬನ್ನಿ ಇವತ್ತು ಈ ಶಾಂತಿ ಮಂತ್ರ ಮತ್ತು ಅದರ ಅರ್ಥವನ್ನು ಕಲಿಯೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಬನ್ನಿ ಈ ಮಂತ್ರದ ಅರ್ಥ ಮತ್ತು ಅದರ ವಿವರಣೆಯನ್ನು ನೋಡೋಣ. ಓಂ ಅಂತ ಶುರುವಾಗೋದು ಪ್ರಣವ ಮತ್ತು ಅಥವಾ ಅದರ ಓಂಕಾರ ಎಂದು ಕೂಡ ಕರೆಯಲ್ಪಡುತ್ತೆ. ಇದು ಪಠಣ ಅಥವಾ ಧ್ಯಾನ ಮಾಡುವಾಗ ಬಳಸಲಾಗುವ ಪ್ರಾಚೀನ ಮಂತ್ರವಾಗಿದ್ದು, ಓಂ ಅಂತ ಹೇಳದೆ ಯಾವುದೇ ದೇವರ ಪಠಣ ಪೂರ್ತಿಯಾಗೋದಿಲ್ಲ. ಸಹನಾವವತು. ಸಹನಾವವತು ಅಂತಂದರೆ ಸಹ ಅಂದರೆ ಜೊತೆಯಲ್ಲಿಯೇ, ನೌ ಅಂದರೆ ನಮ್ಮಿಬ್ಬರನ್ನು, ಅಂದರೆ ಇಲ್ಲಿ ಗುರು ಮತ್ತು ಶಿಷ್ಯರು ಇಬ್ಬರನ್ನ ಕುರಿತು ಹೇಳಲಾಗಿದೆ. ಅವತು ಅಂದರೆ ಪರಮಾತ್ಮನು ಕಾಪಾಡಲಿ, ಅಂದರೆ ವೇದಾಂತ ಪ್ರತಿಪಾದ್ಯನು ಸರ್ವಾಂತರ್ಯಾಮಿಯೂ ಆದ ಪರಮಾತ್ಮನು ನಮ್ಮಿಬ್ಬರನ್ನು ಜೊತೆಯಲ್ಲಿಯೇ ಕಾಪಾಡಲಿ. ಗುರುವನ್ನು ಬಿಟ್ಟು ಶಿಷ್ಯನಾಗಲಿ ಅಥವಾ ಶಿಷ್ಯನನ್ನಾಗಲಿ ಗುರುವಾಗಲಿ ಇರದಂತೆ ಆಗಲಿ. ಗುರು ಮತ್ತು ಶಿಷ್ಯನು ಇಬ್ಬರು ಆರೋಗ್ಯವಂತಾಗಿರುವಂತೆ ಭಗವಂತನು ಇಬ್ಬರನ್ನೂ ಕಾಪಾಡಲಿ. ಗುರುವಿಗೆ ಮನಸ್ತಾಪ ಆಗದಂತೆಯೂ ಮತ್ತು ಶಿಷ್ಯನಿಗೆ ವಿದ್ಯೆಯಲ್ಲಿ ಅನಾದರ ಉಂಟಾಗದಂತೆಯೂ ಪರಮಾತ್ಮನು ಇಬ್ಬರನ್ನು ರಕ್ಷಿಸಲಿ ಅಥವಾ ಅನುಗ್ರಹಿಸಲಿ. ಗುರು ಆರೋಗ್ಯವಂತನಾಗಿದ್ದು ಶಿಷ್ಯನು ರೋಗಿಷ್ಠನಾಗಿರಬಾರ್ದು. ಹಾಗೆಯೇ ಶಿಷ್ಯನು ದೃಢಕಾಯದವನಾಗಿ ಇದ್ದು ಗುರು ದುರ್ಬಲನಾಗಿ ಇರಬಾರ್ದು. ಅವರಿಬ್ಬರೂ ಆರೋಗ್ಯವಂತರಾಗಿ ಹಾಗೂ ದೃಢ ಸಂಕಲ್ಪವುಳ್ಳವರಾಗಿ ಸಮಾನ ಮನಸ್ಕರಾಗಿ ಇರುವಂತೆ ಪರಮಾತ್ಮನು ಇಬ್ಬರನ್ನೂ ಕಾಪಾಡಲಿ ಅಂತ ಇದರ ಅರ್ಥ. ಬನ್ನಿ ಈಗ ಮುಂದಿನ ಲೈನನ್ನು ನೋಡೋಣ. ಸಹನೌ ಭುನಕ್ತು. ಸಹ ಅಂದರೆ ಮತ್ತೆ ಇಲ್ಲಿ ಜೊತೆಯಲ್ಲಿಯೇ, ನೌ ಅಂದರೆ ನಮ್ಮಿಬ್ಬರನ್ನ, ಭುನಕ್ತು ಅಂದರೆ ಫಲಗಳನ್ನು ಅನುಭವಿಸುವಂತೆ ಭಗವಂತನು ಕಾಪಾಡಲಿ. ಅಂದರೆ ಸಹನೌ ಭುನಕ್ತು ಅಂದರೆ ನಮ್ಮಿಬ್ಬರನ್ನು ಪರಬ್ರಹ್ಮವು ಜೊತೆಯಲ್ಲಿಯೇ ಪೋಷಿಸಲಿ. ನಾವಿಬ್ಬರೂ ಜೊತೆಯಲ್ಲಿಯೇ ಮೋಕ್ಷಾನಂದವನ್ನು ಅನುಭವಿಸುವಂತೂ ಆಗಲಿ. ಗುರು ಮತ್ತು ಶಿಷ್ಯರು ಇಬ್ಬರೂ ಆರೋಗ್ಯ ಸಂಪತ್ತನ್ನು, ಆನಂದ ಸಂಪತ್ತನ್ನು ಮತ್ತು ಬ್ರಹ್ಮಜ್ಞಾನ ಸಂಪತ್ತನ್ನು ಸಮಾನವಾಗಿ ಸಂತೋಷವಾಗಿ ಅನುಭವಿಸುವಂತೆ ಆಗಲಿ. ಒಬ್ಬನು ನಿತ್ಯ ಉತ್ಸಾಹಿಯಾಗಿದ್ದು ಮತ್ತೊಬ್ಬನು ನಿರುತ್ಸಾಹಿ ಆಗದಂತೆ ಇರಲಿ. ಅಧ್ಯಯನದಲ್ಲಿ ನಿಷ್ಠನಾದ ಶಿಷ್ಯನು ಅಧ್ಯಾಪಕನ ಪರನಾದ ಗುರು ಜೊತೆಯಲ್ಲಿ ವೇದಾಂತ ಚಿಂತನೆಯ ಫಲವಾದ ಶಾಂತಿಯನ್ನು ಮತ್ತು ತೃಪ್ತಿಯನ್ನು ಅನುಭವಿಸುವಂತೆ ಭಗವಂತನು ಇಬ್ಬರಲ್ಲಿ ಅನುಗ್ರಹಿಸಲಿ ಅಂತ ಅರ್ಥ. ಸಹವೀರ್ಯಂ ಕರವಾವಹೈ. ಸಹ ಅಂದರೆ ಮತ್ತೆ ಇಲ್ಲಿ ನಾವಿಬ್ಬರು ಅಥವಾ ಗುರು ಶಿಷ್ಯರು ಇಬ್ಬರು ಜೊತೆಯಲ್ಲಿ ಸೇರಿಕೊಂಡೆ. ವೀರ್ಯಂ ಅಂದರೆ ಇಲ್ಲಿ ಬ್ರಹ್ಮವಿದ್ಯೆಯ ಶಕ್ತಿಯನ್ನು ಉತ್ಪಾದಿಸುವುದು. ಕರವಾವಹೈ ಅಂದರೆ ಉಂಟು ಮಾಡುವಂತಾಗಲಿ. ಸಹವೀರ್ಯಂ ಕರವಾವಹೈ ಅಂದರೆ ಗುರು ಶಿಷ್ಯರು ಇಬ್ಬರು ಬ್ರಹ್ಮವಿದ್ಯೆಯ ವೀರ್ಯವನ್ನು ಅಂದರೆ ಶಕ್ತಿಯನ್ನು ಜೊತೆಯಲ್ಲಿಯೇ ಉಂಟು ಮಾಡುವಂತೆ ಆಗಲಿ. ಬ್ರಹ್ಮವಿದ್ಯೆಯನ್ನು ಉಪದೇಶಿಸುವವನು ಗುರು ಆದರೆ ಬ್ರಹ್ಮವಿದ್ಯೆಯನ್ನು ಪಡೆಯುವವನು ಶಿಷ್ಯ.
ಶಿಷ್ಯ ವಾತ್ಸಲ್ಯದಿಂದ ಉತ್ಸಾಹದಿಂದ ಗುರು ಶಿಷ್ಯನಿಗೆ ಉಪದೇಶ ಮಾಡಬೇಕು. ಅದನ್ನು ಗುರುಭಕ್ತಿಯಿಂದ ಶ್ರದ್ಧೆಯಿಂದ ಉತ್ಸಾಹದಿಂದ ಶಿಷ್ಯನು ಕೂಡ ಕಲಿಬೇಕು. ಆಗಲೇ ಆ ವಿದ್ಯೆಗೆ ಸವೀರ್ಯವಾಗಿರುತ್ತೆ. ಗುರು ಶಿಷ್ಯರು ಇಬ್ಬರೂ ಸಮಾನ ಮನಸ್ಕರಾಗಿ ಪ್ರವೃತ್ತವಾದರೆ ಮಾತ್ರವೇ ಅದು ವೀರ್ಯವೃತ್ತಾದ ಬ್ರಹ್ಮವಿದ್ಯೆಯಾಗಿ ಮೆರೆಯುತ್ತೆ. ಹೀಗಾಗುವಂತೆ ಭಗವಂತನು ನಮ್ಮಿಬ್ಬರನ್ನ ಪ್ರೇರೇಪಿಸಲಿ, ಅನುಗ್ರಹಿಸಲಿ, ಸಂರಕ್ಷಿಸಲಿ, ಸಲುಹಲಿ ಅಂತ ಇದರ ಅರ್ಥ. ತೇಜಸ್ವಿ ನಾಮಧೀತಮಸ್ತು. ತೇಜಸ್ವಿ ಅಂದರೆ ತೇಜಸ್ವಿಯಾಗಲಿ. ನಾವು ಅಂದರೆ ಮತ್ತೆ ಗುರು ಶಿಷ್ಯರ ಅಥವಾ ನಮ್ಮಿಬ್ಬರ. ಅಧೀತಂ ಅಂದರೆ ವೇದಾಂತಗಳ ಅಧ್ಯಯನವು ಅಸ್ತು ಆಗಲಿ. ಒಟ್ಟಿನಲ್ಲಿ ತೇಜಸ್ವಿ ನಾವು ಅಧೀತಮಸ್ತು ಅಂದರೆ ನಾವಿಬ್ಬರೂ ಸೇರಿಕೊಂಡು ಮಾಡುತ್ತಿರುವ ಈ ವೇದಾಂತ ಚಿಂತನೆಯು ತೇಜಸ್ವಿಯಾಗಲಿ. ನಮ್ಮ ಅಧ್ಯಯನ ಮತ್ತು ಅಧ್ಯಾಪನಗಳು ಟೊಳ್ಳಾಗುವುದು ಅಥವಾ ವ್ಯರ್ಥವಾಗುವುದು ಬೇಡ. ಗುರು ಉಪದೇಶಿಸಿದ್ದು ಹಾಗೂ ಶಿಷ್ಯನು ಗ್ರಹಿಸಿದ್ದು ಎರಡೂ ಫಲಕಾರಿಯಾಗಲಿ. ಗುರು ಶಿಷ್ಯರಿಬ್ಬರೂ ಸೇರಿಕೊಂಡು ಮಾಡುತ್ತಿರುವ ಈ ವೇದಾಂತ ಚಿಂತನೆಯಿಂದ ಬ್ರಹ್ಮಜ್ಞಾನವು ಉದಯಿಸಿ ಲೋಕಕ್ಕೆ ಕಲ್ಯಾಣವಾಗುವಂತೆ ಆಗಲಿ ಅಂತ ಇದರ ಅರ್ಥ. ಮಾ ವಿದ್ವಿಷಾವಹೆ ಅಂದರೆ ನಾವಿಬ್ಬರೂ ಪರಸ್ಪರ ದ್ವೇಷಿಸದಂತಾಗಲಿ. ಇದು ಶಿಷ್ಯನ ಪ್ರಾರ್ಥನೆ. ಭಗವಂತನೇ, ನಾನು ನನ್ನ ಗುರುವನ್ನು ದ್ವೇಷಿಸದಂತೆ ನಮ್ಮನ್ನು ಕಾಪಾಡು. ಹಾಗೆಯೇ ನನ್ನ ಸದ್ಗುರು ಕೂಡ ನನ್ನನ್ನು ದ್ವೇಷಿಸದಂತೆ ಗುರುವನ್ನು ಕಾಪಾಡು. ಏನಾದರೂ ಕ್ಷುದ್ರ ವಿಚಾರಗಳಿಂದ ಗುರು ಶಿಷ್ಯರಿಗೆ ಪರಸ್ಪರ ದ್ವೇಷವು ಉಂಟಾಗಿಬಿಟ್ಟರೆ ಅದರಿಂದ ಬ್ರಹ್ಮವಿದ್ಯಾಪ್ರಾಪ್ತಿಗಾಗಿ ಅಡ್ಡಿಯಾಗುತ್ತೆ ಅಲ್ವಾ? ಸೊ ಹಾಗಾಗಿ ಖಂಡಿತ ಈ ಥರ ಆಗೋದು ಬೇಡ. ಗುರುವಿನ ದೋಷಗಳನ್ನು ಮರೆಯುವಂತೆ ನನ್ನನ್ನು ಅನುಗ್ರಹಿಸು ಮತ್ತು ಅದೇ ತರಹ ನನ್ನಲ್ಲಿರುವ ದೌರ್ಬಲ್ಯಗಳನ್ನು ಕ್ಷಮಿಸುವಂತೆ ನನ್ನ ಗುರುವನ್ನು ಅನುಗ್ರಹಿಸು. ಯಾವುದೇ ಕಾರಣಕ್ಕೂ ಗುರು ಬ್ರಹ್ಮವಿದ್ಯಾ ಸಂಪಾದನೆಗೆ ಅಡ್ಡಿಯಾಗದಂತೆ ಎಲೈ ಭಗವಂತನೇ ನಮ್ಮಿಬ್ಬರನ್ನೂ ಅನುಗ್ರಹಿಸು ಅಂತ ಶಿಷ್ಯನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತಾನೆ. ಗುರುಗಳು ಹೇಳಿದ್ದನ್ನು ನಾನು ಮುಂದಿನ ತಲೆಮಾರಿನವರೆಗೂ ಕೊಡುವ ಶಕ್ತಿಯನ್ನು ಕೂಡ ನನ್ನಲ್ಲಿ ಕರುಣಿಸು ಅಂತ ಕೇಳ್ಕೊತಾನೆ. ಇನ್ನು ಕೊನೆಯದಾಗಿ ಓಂ ಶಾಂತಿ 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 ಅಂದರೆ ಈ ಅನುಸಂಧಾನದ ಮೂಲಕ ನಮ್ಮ ಬದುಕಿನಲ್ಲಿ ಶಾಂತಿಯನ್ನು ಕೊಡು ಎನ್ನುವುದು ಈ ಪ್ರಾರ್ಥನೆಯ ತಾತ್ಪರ್ಯ. ಕೊನೆಯ ತನಕ ನಾವು ಪ್ರೀತಿ ಶಾಂತಿಯಿಂದ ಬಾಳುವಂತೆ ಮಾಡು. ಎಲ್ಲೆಡೆ ಎಲ್ಲರೂ ಶಾಂತಿಯಿಂದ ಬಾಳಲಿ. ಎಲ್ಲ ತಾಪತ್ರಯಗಳು ನಮ್ಮಿಂದ ದೂರವಾಗಲಿ. ಎಲ್ಲೆಡೆಯೂ ಶಾಂತಿಯೇ ನೆಲೆಸಿರಲಿ ಅಂತ ಈ ಕೊನೆಯ ಸಾಲಿನ ಅರ್ಥ. ಸ್ನೇಹಿತರೆ, ಈ ಶಾಂತಿ ಮಂತ್ರ ಮತ್ತು ಅದರ ಅರ್ಥವು ನಿಮಗೆ ತಿಳಿತು ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ನನ್ನ ಚಾನಲ್ಗೆ ಮೊದಲನೇ ಬಾರಿ ನೋಡ್ತಾ ಇದ್ದೀರಿ ಅಂದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಈ ತರಹದ ಇನ್ನೂ ಅನೇಕ ವಿಡಿಯೋಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು. ನೀವು ಮಾಡುವ ಪ್ರತಿಯೊಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ನಾನು ಮಾಡುವ ಮುಂದಿನ ವಿಡಿಯೋಗಳಿಗೆ ತುಂಬ ಪ್ರೋತ್ಸಾಹವನ್ನು ನೀಡುತ್ತೆ. ಹಾಗಾದರೆ ಸಬ್ಸ್ಕ್ರೈಬ್ ಮಾಡ್ತೀರಿ ಅಲ್ವಾ? ಮುಂದಿನ ವಿಡಿಯೋದಲ್ಲಿ ಮುಂದಿನ ಮಂತ್ರದ ಜೊತೆಗೆ ಮತ್ತೆ ಸಿಗೋಣ. ಜೈ ಶ್ರೀರಾಮ್. ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ.